ಕಲಬುರಗಿಯ ಗೋದುತಾಯಿ ದೊಡ್ಡಪ್ಪ ಅಪ್ಪ ಆರ್ಟ್ ಕಾಮರ್ಸ್ ಸೈನ್ಸ್ ವುಮೆನ್ಸ್ ಡಿಗ್ರಿ ಕಾಲೇಜಿನಲ್ಲಿ ಸೈನ್ಸ್ ಎಕ್ಸಿಬಿಷನ್ ಜರುಗಿತು. ಕಾರ್ಯಕ್ರಮವನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶಮುಖ್ ಉದ್ಘಾಟಿಸಿ ಸೈನ್ಸ್ ಎಕ್ಸಿಬಿಷನ್ ವೀಕ್ಷಿಸಿದರು. ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಎಕ್ಸಿಬಿಷನ್ ಅಂದರೆ ಸೋಲಾರ್ ಎಕ್ಲಿಪ್ಸ್ ಅಂದರೆ ಯಾವಾಗ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಬರುತ್ತಾ ಆವಾಗ ಸೋಲಾರ್ ಎಕ್ಲಿಪ್ಸನ್ನು ನೋಡ್ಬೋದು. ಇದು ನಾವು ದಿನಾಲೂ ನೋಡ್ಬೋದಾ? ಅಲ್ಲ, ನಾವು ಈ ಅಮಾವಾಸ್ಯೆ ದಿನ ಮಾತ್ರ ನೋಡ್ಬೋದು. ಅಮಾವಾಸ್ಯೆ ದಿನ ಬೆಳಿಗ್ಗೆ ಟೈಮಲ್ಲಿ ನೋಡ್ಬೋದು. ಯಾಕೆ ರಾತ್ರಿ ಟೈಮಲ್ಲಿ ನೋಡಬಾರ್ದು ಅಂತ ನೀವು ಕೇಳ್ಬೋದು. ಯಾಕೆ ರಾತ್ರಿ ಟೈಮಲ್ಲಿ ನೋಡೋಕ್ಕಾಗಲ್ಲ ಅಂದರೆ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಬೆಳಿಗ್ಗೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಬೆಳಿಗ್ಗೆ ಟೈಮಲ್ಲಿ ನೋಡ್ಬೋದು, ಡೇ ಟೈಮಲ್ಲಿ ನೋಡ್ಬೋದು. ಇದನ್ನು ನಾವು ಬರಿಗಂತ ನೋಡೋಕ್ಕಾಗಲ್ಲ, ತುಂಬ ಹಾರ್ಮ್ಫುಲ್ ಆಗಿರುತ್ತೆ. ನಂತರ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ ದೇಶಮುಖ್ ಅವರು ಮಾತನಾಡಿದರು. ಶರಣಬಸವೇಶ್ವರ ಸಂಸ್ಥಾನದ ಅಡಿಯಲ್ಲಿರುವ ಗೋದುತಾಯಿ ಕಾಲೇಜಿನ ನಮ್ಮ ಡೈರೆಕ್ಟರ್ ಆದ ನೀಲಂಬಿಕೆ ಮೇಡಮ್ ಇದ್ದಾರೆ. ಮತ್ತು ಈ ಸಂಸ್ಥೆ ಪರಮ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರು ಹುಟ್ಟು ಹಾಕಿದ 1934ರಲ್ಲಿ ಮಹಿಳೆಯರಿಗೋಸ್ಕರ ತೆಗೆದಂಥ ಸ್ಕೂಲ್ ಮುಂದೆ ಈಗಿನ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಭಂಡಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ಬಹಳ ದೊಡ್ಡ ಪ್ರಮಾಣವನ್ನು ಬೆಳೆಸಿದ್ದಾರೆ. ಮತ್ತು ಸ್ಕೂಲ್ ಹಿಡಿದು ನಮ್ಮದು ಯೂನಿವರ್ಸಿಟಿವರೆಗೂ ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿ ಮೀಸಲಾತಿ ಅಪ್ಪಾಜಿಯವರು ಮಾಡಿದ್ದಾರೆ. ಈ ಮೊನ್ನೆ ಇಂಜಿನಿಯರಿಂಗ್ ಕಾಲೇಜ್ ಹೋದ ನಮ್ಮ ಕರ್ನಾಟಕದಲ್ಲೇ 2 ಇಂಜಿನಿಯರಿಂಗ್ ಕಾಲೇಜ್ ಮಹಿಳೆಯದಿದೆ. ಅದರಲ್ಲಿ ನಮ್ಮದು ಅದು ಗುಲ್ಬರ್ಗ ಅಪ್ಪಾಜಿ ನಮ್ಮ ಸಂಸ್ಥೆಯಲ್ಲಿ ಒಂದು ಅಪ್ಪಾಜಿಯವರ ಸಂಸ್ಥೆಯಲ್ಲಿ ಬಹಳ ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತು ಇಲ್ಲಿ ಸೈನ್ಸು ಕಾಮರ್ಸ್ ಇತ್ತು, ಆದರೆ ನೀಲಂಬಿಕಾ ಮೇಡಮ್ ಅವರು ನಮ್ಮ ಪ್ರಿನ್ಸಿಪಾಲರ್ ಇದ್ದಾಗ ಅಪ್ಪಾಜಿಯವರು ಮನವೊಲಿಸಿ ಒಂದು ಸೈನ್ಸ್ ಒಂದು ಸಪ್ರೇಟ್ ಮಾಡಬೇಕು, ಯಾಕಂದರೆ ನಮ್ಮದು ಸೈನ್ಸು ಕೋ ಎಜುಕೇಷನ್ ಇತ್ತು, ಅದು ಸೈನ್ಸ್ ಸಪ್ರೇಟ್ ಮಾಡೋಣ ಅಂತೇಳಿ ಅಂದಾಗ ಅಪ್ಪಾಜಿಯವರು ಅವರ ಆಜ್ಞೆ ಪ್ರಕಾರ ಮಾಡಿದ್ದಾರೆ. ಈಗ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಈಗಿನ ಪ್ರಿನ್ಸಿಪಾಲರಾದ ನಮ್ಮ ಜಾನ್ವಿ ಮೇಡಮ್ ಅವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮತ್ತು ಹೀಗೆ ಮುಂದೆ ಬೆಳೆದು ಮುಂದೆ ಮತ್ತು PG ಕೋರ್ಸ್ಗಳನ್ನು ಇಲ್ಲೇ ಮುಂದೆ ನಾವು ತೊಗೋಬೋದು. ನಾವು ನಮ್ಮದು ಯೂನಿವರ್ಸಿಟಿಯಲ್ಲಿ ನಮ್ಮದರೆ ಮಹಿಳಾ ಯೂನಿವರ್ಸಿಟಿಯಲ್ಲಿ ಅಡಿಯಲ್ಲಿ ಈ ಸಂಸ್ಥೆ ನಡೀತಾ ಇದೆ, ಅಂದರೆ ಈ ಕಾಲೇಜು. ಅದಕ್ಕೋಸ್ಕರ ಮತ್ತು ಈ ಎಕ್ಸಿಬಿಷನ್ ನಮ್ಮ ಮಕ್ಕಳು ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಹಾಗೆ ಜ್ಞಾನ ಜಾಸ್ತಿ ಆದಂಗೆ ಇನ್ನೂ ಹೆಚ್ಚಿನ ಒಳ್ಳೆಯ ರೀತಿ ಮಾಡ್ತಾರೆ. ಮತ್ತು ಅವ್ರ ಬಂದಂಥ ನಮ್ಮ ಕೋರ್ಡಿನೇಟರ್ ಆದ ಶ್ವೇತಾ ಮೇಡಮ್ ಅವರು ಕೋರ್ಡಿನೇಟರ್ ಇದ್ದಾರೆ, ಇದನ್ನು ಚೆನ್ನಾಗಿ ಮಾಡ್ತಾರೆ. ಮತ್ತು ಎಲ್ಲ ನಮ್ಮ ಸ್ಟಾಫ್ದವರು ಒಳ್ಳೆಯ ಎಲ್ಲ. ಇನ್ನು ಇದೇ ವೇಳೆಯಲ್ಲಿ ಡಾಕ್ಟರ್ ಶ್ವೇತಾ ಮಾತನಾಡಿದರು. ಗೋದುತಾಯಿ ಡಿಗ್ರಿ ಕಾಲೇಜ್ ಫಾರ್ ವುಮನ್. So with the divine blessing of our Lord Sharanabaseshwara and the Pujya Dodappa Appaji and the Godutai Avaji, by the direction of our director Dr. Nilambika Sherikar and with the permission of our principal Janki Hosur ma'am, we have organized the science exhibition. So it gives me immense pleasure to inform you that our science exhibition comprises the 4 categories like physics, chemistry, zoology, mathematics and the computer science. It contains different working models, practical experiments, charts and some computer programs. So students have taken so much efforts to successful the exhibitions and they have done the very good job for these exhibitions. So they are the gems of our colleges. So we are very proud of them. ಈ ಸಂದರ್ಭದಲ್ಲಿ ಡಾಕ್ಟರ್ ಜೀಬಾ ಪರ್ವಿನ್, ಡಾಕ್ಟರ್ MC ಚುಂಚಿ, ಡಾಕ್ಟರ್ ನೀಲಾಂಬಿಕಾ ಶೇರಿಕರ್, ಜಾನಕಿ ಹೊಸೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.